ಈಗಾಗಲೇ ರಾಜ್ಯದಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಮತ್ತೆ ಮುನ್ನೆಲೆಗೆ ಬರುವಂಥ ವಿವಾದ ಮುನ್ನೆಲೆಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ರಾಜ್ಯ ಸರ್ಕಾರ ಹಳೆಯ ಬಿಜೆಪಿ ಸರ್ಕಾರ ಮಾಡಿದ್ದಂತಹ ಸಮವಸ್ತ್ರ ಕಾನೂನನ್ನು ರದ್ದುಪಡಿಸುವ ಬಗ್ಗೆ ಒಂದು ಮಾತುಗಳನ್ನು ಆಡಿರುವಂಥದ್ದು. ಈ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿದೆ, ಕಾನೂನು ಹೋರಾಟಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಅದನ್ನು ರದ್ದು ಮಾಡುವಂಥದ್ದು ಸಾಧ್ಯ ಇದೆಯಾ ಅನ್ನುವಂಥದ್ದು. ಮತ್ತೊಂದು ಕೆಲವರು ಹೇಳ್ತಾ ಇದ್ದಾರೆ ಇದು ನ್ಯಾಯಾಂಗ ನಿಂದನೆ ಕೂಡ ಆಗಬಹುದು ಅನ್ನುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಕಾನೂನಿನ ಅಡಿಯಲ್ಲಿ ಈ ರೀತಿಯಾಗಿ ರದ್ದು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಈ ಹಿಂದೆ ಈ ಒಂದು ಪ್ರಕರಣದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಆಗಿ ಈ ಪ್ರಕರಣದಲ್ಲಿ ಕೋರ್ಟಿನಲ್ಲಿ ವಾದವನ್ನು ಮಂಡಿಸಿದಂಥ ಅರುಣ್ ಶ್ಯಾಮ್ ಅವರು, ನ್ಯಾಯವಾದಿಗಳಾದಂಥ ಅರುಣ್ ಶ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಸಿದ್ದರಾಮಯ್ಯನವರು ಹೇಳಿದಂಥ ವಿಚಾರ ನಿಮ್ಮ ಗಮನಕ್ಕೆ ಕೂಡ ಬಂದಿರಬಹುದು. ಅವರು ಈ ಕಾನೂನನ್ನು, ಈ ಒಂದು ನಿಯಮವನ್ನು ರದ್ದು ಮಾಡ್ತೀನಿ, ಮತ್ತೆ ಹಿಜಾಬ್ಗೆ ಅವಕಾಶ ಕೊಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಮೊದಲ ಇದನ್ನು ಹೇಳೋದಾದ್ರೆ ಪ್ರತಿಕ್ರಿಯೆ. ಸಮವಸ್ತ್ರ ಅನ್ನುವಂಥದ್ದು ಸಮಾನತೆಯ ಸಂಕೇತ. ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಕ್ವಾಲಿಫೈಡ್ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎರಡು ಕಾರಣಕ್ಕೆ ಸಮವಸ್ತ್ರವನ್ನು ಮಾಡ್ತಾರೆ. ಒಂದು, ಸಮಾನತೆ ಬರಬೇಕು ಅಂತ. ಎರಡನೆಯದು ಐಡೆಂಟಿಫಿಕೇಷನ್ ಪರ್ಪಸ್ಸಿಗೆ. ಉದಾಹರಣೆಗೆ, ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಅವರ ಯೂನಿಫಾರ್ಮನ್ನು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು ಇವರು ಯಾವ ಕಾಲೇಜಿಗೆ ಸೇರಿದವರು ಅಂತ. ಹಾಗಾಗಿ ಅವರು ನಾಳೆ ಯಾವುದಾದ್ರು ಬೇರೆ ಚಟುವಟಿಕೆಗಳಲ್ಲೂ ಏನಾದ್ರು ಮಾಡಿದಾಗ ಅಥವಾ ಅಶಿಸ್ತು ತೋರಿಸಿದಾಗ ಅವರನ್ನು ಐಡೆಂಟಿಫೈ ಮಾಡುವಂಥ ಅಥವಾ ಅವರಿಗೇನೋ ತೊಂದರೆನೂ ಆಗುವಂಥ ಸಂದರ್ಭ ಇರ್ಬೋದು. ಅದು ಒಂದು. ಎರಡನೇದು ಸಮಾನತೆ. ಸಮಾನತೆ ಅಂದರೆ ಸಂವಿಧಾನವೇ ಹೇಳಿದೆ, ಒಂದು ಶೈಕ್ಷಣಿಕ ವಿಷಯ ಅಂತ ಬಂದಾಗ, ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತಾಗ ಜಾತಿ, ಧರ್ಮ ಅಥವಾ ಅಂತಸ್ತು ಇದು ಯಾವುದು ಕೂಡ ಒಂದು ಬ್ಯಾರಿಯರ್ ಆಗಬಾರ್ದು ಅಥವಾ ಒಂದು ತಡೆ ಅಂತ ಅನಿಸ್ಬಾರ್ದು. ಮತ್ತು ಸಾಂಕೇತಿಕವಾಗಲ್ಲ ಇದು. ಈಗ ಉದಾಹರಣೆಗೆ ಬಟ್ಟೆ, ಯಾರೋ ಒಂದು ಟೈಲರ್ ಹತ್ರ ಹೋಗಿ ಹೊಲಿಸ್ಕೊಂಡು ಬರುವಾಗ ಬೇಕಾದಾಗ ಹೊಲಿಸ್ಬೋದು. ಬಟ್ಟೆ ಕ್ವಾಲಿಟಿಲೂ ವ್ಯತ್ಯಾಸ ಆಗಬಾರ್ದು. ನೀವು ಬರೀ ಯಾವುದೋ ಒಂದು ಬಣ್ಣ, ಉದಾಹರಣೆಗೆ ನೀಲಿ ಅಥವಾ ಬಿಳಿ ಅಂಥದ್ದಕ್ಕೋಸ್ಕರನೇ ಸಂಸ್ಥೆಗಳು ಅವರೇ ಬಟ್ಟೆ ತರಿಸಿ ಹೊಲಿಸುವಂಥ ವ್ಯವಸ್ಥೆ ಕೂಡ ಇಟ್ಕೊಂಡಿರ್ತಾರೆ. ಯಾವ ವಿಷಯದಲ್ಲಿ ನೋಡಿದ್ರೂ ಕೂಡ ಸಮಾನತೆ ಕಾಣಬೇಕು ಅನ್ನುವಂಥದ್ದು ಇದರ ಉದ್ದೇಶ ಇರುವಂಥದ್ದು ಹೊರತು ಇದರಲ್ಲಿ ಧಾರ್ಮಿಕವಾಗಿ ಅಥವಾ ಇದನ್ನು ಒಂದು ರಾಜಕೀಯಕ್ಕೆ ಏನು ಲೇಪನ ಕೊಡುವಂಥದ್ದು ನನ್ನ ಪ್ರಕಾರ ಖಂಡಿತ ತಪ್ಪು. ಇಂತಹ ಕ್ವಾಲಿಫೈಡ್ ಪ್ಲೇಸ್ಗಳಲ್ಲಿ ಮತ್ತು ಡಿಸಿಪ್ಲಿನ್ಡ್ ಫೋರ್ಸ್ಗಳಲ್ಲಿ ಅಥವಾ ಸ್ಟಾಫನ್ನು ಗುರುತಿಸುವ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ಸಂಗತಿ. ಇದು ಚಾಲ್ತಿಯಲ್ಲಿ ಇರಬೇಕು ಅಂತ ನನಗನ್ಸುತ್ತೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿರುವಂಥ ಮಾತು, ಕಾನೂನು ಹೋರಾಟ ಆಗ್ತಾ ಇದೆ, ಸುಪ್ರೀಂ ಕೋರ್ಟಿನ ಅಂಗಳದಲ್ಲೂ ಕೂಡ ಇದೆ, ಸಾಂವಿಧಾನಿಕ ಪೀಠ ರಚನೆಯಾಗಿ ಅದರ ವಿಚಾರದಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಸರ್ಕಾರಕ್ಕೆ ಅವಕಾಶಗಳಿದೆಯಾ, ಅಂದರೆ ಕಾನೂನಿನ ಸಾಧ್ಯತೆಗಳೇನು ಸರ್? ಈ ಶಿಕ್ಷಣದ ವಿಷಯದಲ್ಲಿ ಬಂದಾಗ, ಅದುವೇ ಈ ಯೂನಿಫಾರ್ಮ್ ವಿಷಯಕ್ಕೆ ಬಂದಾಗ, ಇವೆಲ್ಲ ಸರ್ಕಾರದ ಪಾಲಿಸಿಗಳು, ಏನು ಸರ್ಕಾರದ ನೀತಿಗಳಿಗೆ ಒಳಪಡ್ತವೆ. ಆದರೆ ಈಗ ಆಲ್ರೆಡಿ ಒಂದು ತೀರ್ಮಾನ ಆಗಿ ಅದರ ಬಗ್ಗೆ ಒಂದು ವಾದ ವಿವಾದಗಳನ್ನು ಆಗಿ ಹೈಕೋರ್ಟ್ನಲ್ಲಿ ಹಿಜಾಬನ್ನು ಧರಿಸುವಂಥದ್ದು ಅಥವಾ ಬೇರೆ ಧಾರ್ಮಿಕ ಸಂಕೇತ ಇರುವಂಥ ಯಾವುದನ್ನು ಧರಿಸಬಾರ್ದು ಅಂತಲೂ ಆಗಿ ಯೂನಿಫಾರ್ಮನ್ನು ಏನು ಹಾಕಲೇಬೇಕು ಅನ್ನುವಂಥ ಮಟ್ಟಿಗೆ ವಾದಗಳಾಗಿ ಕೊನೆಯಲ್ಲಿ ಹಿಂದಿನ ಸರ್ಕಾರ ಮಾಡಿದ್ದ ಆದೇಶವನ್ನು ಅಪ್ಹೆಲ್ಡಾಗಿದೆ. ಕರ್ನಾಟಕ ಇದರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಇದು ಅಪ್ಹೆಲ್ಡಾಗಿದೆ. ಇದರ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಒಂದಷ್ಟು ಜನ. ಅದು ಇನ್ನೂ ಪೆಂಡಿಂಗ್ ಇತ್ತು ಭಾಳಷ್ಟು ದಿವಸದಿಂದ. ಮಧ್ಯದಲ್ಲಿ ಇದು ಒಂದು ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬಂದಾಗ ಇಬ್ಬರು ಜಡ್ಜ್ಗಳಲ್ಲಿ ವ್ಯತಿರಿಕ್ತವಾದಂತಹ ಭಿನ್ನಾಭಿಪ್ರಾಯ ಬಂದದ್ದರಿಂದಾಗಿ ಅದು ಈಗ ವಿಸ್ತೃತ ಪೀಠಕ್ಕೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ಇದನ್ನು ಈಗ ವಿಡ್ರಾ ಮಾಡುವಂಥ ಸಂದರ್ಭ ಅಥವಾ ಯಾವುದರ ಅವಶ್ಯಕತೆಯೂ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ನಾನು ಇಂಥ ಸಂದರ್ಭಗಳಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗದ ವಿಚಾರದಲ್ಲಿ, ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಆದಾಗ ಶಾಸಕಾಂಗಕ್ಕೆ ಅವಕಾಶಗಳಿವೆಯಾ ಅನ್ನುವಂಥದ್ದು ಒಂದು ಪಾಲಿಸಿ ಆಗಿರೋದ್ರಿಂದ ಸರ್ಕಾರದ ಪಾಲಿಸಿಗಳು ಚೇಂಜ್ ಆಗ್ತಾ ಇರ್ತವೆ. ಆದರೆ ಇಲ್ಲಿ ಬರೀ ಪಾಲಿಸಿ ಅನ್ನುವಂಥದ್ದಲ್ಲ ಅಂತ, ಇದು ಒಂದು ಫಂಡಮೆಂಟಲ್ ರೈಟ್ನ ಒಂದು ಭಾಗ ಆಗ್ತದೆ. ಸಮಾನತೆ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ರೈಟ್ ಇದೆ. ಅದೇ ರೀತಿ ಸಮಾನತೆಯನ್ನು ಬರೀ ತೋರ್ಪಡಿಕೆ ಅಲ್ಲ, ಇದು ಅಳವಡಿಸ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರೋದನ್ನು ಬರೀ ಸರ್ಕಾರ ಬದಲಾಗಿದೆ ಅನ್ನೋ ಕಾರಣಕ್ಕೆ ಅಂತಹ ಒಂದು ಪಾಲಿಸಿಯನ್ನು ಬದಲಾಯಿಸುವುದು ತಪ್ಪು. ಹಾಗಾಗಿ ಇದು ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ ನನಗನ್ಸಲ್ಲ. ಆದರೆ ಸರ್ಕಾರದ ಪಾಲಿಸಿ ಸಬ್ಜುಡಿಸ್ ಆಗಿರುವಾಗ, ಮ್ಯಾಟ್ರ್ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇರುವಾಗ ಇದರ ಅವಶ್ಯಕತೆ ಅಂತೂ ಖಂಡಿತ ಇರಲಿಲ್ಲ. ಆಮೇಲೆ ಆರೋಪ ಪ್ರತ್ಯಾರೋಪಗಳು ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಇದರ ಅವಶ್ಯಕತೆ ಅಂತೂ ಇರಲಿಲ್ಲ.
ನೀವು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ಸಮಯದಲ್ಲಿ ಉಡುಪಿಯಲ್ಲಿ ವಿವಾದ ಇದ್ದಾಗ ಸರ್ಕಾರಿ ಪಾಲಿಸಿಯನ್ನು ಮಾಡಿತ್ತು. ಈಗ ಆ ಹೋರಾಟದಲ್ಲಿ ಅಂದರೆ ಆ ಮೊದಲಿಗೆ ಆವತ್ತು ಕೋರ್ಟಿಗೆ ಹೋದವರೇ ಆ ಉಡುಪಿಯ ವಿದ್ಯಾರ್ಥಿನಿಯರು. ಈಗ ಅವರು ಹೇಳ್ತಾ ಇದ್ದಾರೆ ನಾವು ಈ ರಿಟ್ ಪಿಟಿಷನನ್ನು ವಾಪಸ್ ಪಡಿತೀವಿ, ಆ ಅವಕಾಶಗಳೇನಾದರೂ ಇದೆಯಾ? ಅದು ಅವರಿಗೆ ಸರ್ಕಾರಕ್ಕೆ ಏನಾದರೂ ಉಪಯೋಗಕ್ಕೆ ಬರುತ್ತಾ? ಅಲ್ಲ, ಈಗ ಹಿಂದಿನ ಆದೇಶವನ್ನು ವಿಡ್ರಾ ಮಾಡಿದ್ರೆ ಅಥವಾ ಸರ್ಕಾರ ಹೊಸ ಪಾಲಿಸಿ ಮಾಡ್ತದೆ ಆದರೆ ಅವರ ಇದನ್ನು ಅರ್ಜಿಯನ್ನು ಹಿಂಪಡಿಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹಾಗಾಗಿ ಅವರು ಹೇಳುವುದು ಸಹಜ. ಯಾಕೆಂದರೆ ಈ ಸರ್ಕಾರ ಒಂಥರ ಹೇಳೋದು, ನೀನು ಹೊಡೆದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ ಹೇಳಿದ ಥರ ಆಗ್ತದೆ ಅದು. ಅಂದರೆ ಅವರೀಗ ರಿಟ್ ಪಿಟಿಷನ್ ವಾಪಸ್ ಪಡೆದರೆ ಈ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠದಲ್ಲಿರುವಂಥ ಪ್ರಕರಣ ಏನಿದೆ ಅದೇನಾದರೂ ಮುಂದುವರಿಯ ಇರದೇ ಇರುವಂಥ ಸಾಧ್ಯತೆಗಳಿದೆ? ಅವರು ಅದನ್ನು ಹಿಂಪಡೆದ ತಕ್ಷಣ ಮುಂದುವರಿಯೋದು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಹಿಜಾಬ್ನ ನೋಟಿಫಿಕೇಷನ್ ಏನಿದೆ ಅದನ್ನು ಹಿಜಾಬ್ ರಿಲೇಟೆಡ್, ಹಿಜಾಬ್ ಅಂದರೆ ಹಿಜಾಬ್ ಹಾಕಬಾರ್ದು ಅಥವಾ ಯಾವುದೇ ಧಾರ್ಮಿಕ ಸಂಕೇತ ಇಲ್ಲದೆ ಇರುವಂಥದ್ದು ಆಗಬೇಕು ಅನ್ನುವಂಥದ್ದು ಒಂದೇನಿತ್ತಲ್ಲ, ಅದು ಅದಕ್ಕಿಂತ ಹಿಂದೆ ಶುರುವಾದಂಥ ಪ್ರಕ್ರಿಯೆ. ಉದಾಹರಣೆಗೆ ಉಡುಪಿಯಿಂದ ಪ್ರಕರಣ ಅಂತ ತಗೊಂಡ್ರೆ, ಉಡುಪಿ ಕಾಲೇಜಿನ ಶೈಕ್ಷಣಿಕ ಮಂಡಳಿ ತೀರ್ಮಾನ ಆಗಿತ್ತು, ಯೂನಿಫಾರ್ಮ್ ಧರಿಸಿಯೇ ಕ್ಲಾಸಿಗೆ ಬರಬೇಕು, ಯೂನಿಫಾರ್ಮ್ನ ಹೊರತಾಗಿ ಯಾವುದನ್ನು ಧರಿಸುವ ಹಾಗಿಲ್ಲ ಅಂತ ಅನ್ನುವಂಥದ್ದು ಆ ಶಿಕ್ಷಣ ಸಂಸ್ಥೆಯಲ್ಲಿ, ಸರ್ಕಾರದ ಶಿಕ್ಷಣ ಸಂಸ್ಥೆ ಆದರೂ ಕೂಡ ಅವರ ಕಮಿಟಿ ಏನಿತ್ತು ಅವರ ತೀರ್ಮಾನ ಆ ಥರ ಇತ್ತು. ಈ ಯೂನಿಫಾರ್ಮನ್ನು ಹಿಂದಿನ ರೂಲ್ಸ್ ಪ್ರಕಾರ ಆಯಾಯ ಆಡಳಿತ ಸಂಸ್ಥೆಗೆ ಬಿಟ್ಟಿದೆ, ಲೋಕಲ್ ಕಮಿಟಿಗಳಿಗೆ ಬಿಟ್ಟಿತ್ತು. ಸೊ ಆ ಕಮಿಟಿಯ ತೀರ್ಮಾನ ಆಗಿತ್ತದು. ಸೊ ಪ್ರಕರಣ ಶುರುವಾಗಿದ್ದು ಉಡುಪಿಯ ಏನು PU ಕಾಲೇಜಿನ ಆಡಳಿತ ಸಂಸ್ಥೆಯ ತೀರ್ಮಾನದ ವಿರುದ್ಧ ಅವ್ರು ಹೋಗಿರೋದು. ಆ ತೀರ್ಮಾನ ಇನ್ನೂ ಆಗಿದೆ, ಅದು ಬದಲಾಗಿಲ್ಲ. ಅದರ ನಂತರ ಬಂದಂಥ ನೋಟಿಫಿಕೇಷನ್ ಅದರಲ್ಲಿ ಬಂದಿರುವಂಥದ್ದು ಯಾವುದೇ ಧಾರ್ಮಿಕ ಇದಕ್ಕೆ ಅವಕಾಶ ಇಲ್ಲ ಅಂತ ಬಂದಿರುವಂಥದ್ದು. ಹಾಗಾಗಿ ಅವರು ವಿಡ್ರಾ ಮಾಡಿದರೆ ಅದು ಅದರಿಂದ ಉಡುಪಿಯ ತೀರ್ಮಾನ ಬದಲಾಗದೇ ಇರೋದರಿಂದ ಸರ್ಕಾರ ಹೊಸದಾಗಿ ಪಾಲಿಸಿ ತಂದು ಇನ್ನೇನಾದರೂ ಮಾಡಿದರೆ ಅದು ಲಾಗೂ ಆಗ್ಬೋದು. ಅಲ್ಲಿವರೆಗೆ ಅದು ಅವರು ವಿಡ್ರಾ ಮಾಡಿದರೆ ಅವ್ರಿಗೇನು ಅನುಕೂಲ ಆಗಲಿಕ್ಕಿಲ್ಲ. ಅಂದರೆ ಅದರ ವಿರುದ್ಧವಾಗಿ ಯಾರಾದರೂ ಅಪೀಲ್ ಹೋದರೆ, ಅಂದರೆ ಈಗ ಹಿಜಾಬ್ನ ವಿರುದ್ಧವಾಗಿ ಯಾರಾದರೂ ಮತ್ತೆ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಅಂದರೆ ಈ ಸರ್ಕಾರ ಇದು ಮಾಡಿದ ಅಂಥ ಅವಕಾಶಗಳಿದೆಯಾ? ಅಲ್ಲ, ಈ ವಿಡ್ರಾವಲ್ ಮೇಲೆ ವಿಡ್ರಾವಲ್ ಮಾಡಿದಾಗ ತಕ್ಷಣ ಇನ್ನೊಂದು ಪಂಗಡ ಅಥವಾ ಇನ್ನೊಂದು ಅಷ್ಟು ಜನ ಚಾಲೆಂಜ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಆಲ್ರೆಡಿ ಈಗ ತೀರ್ಮಾನ ಹಿಜಾಬ್ನ ಆದೇಶದ ಪರ ಇದೆ. ಈಗ ಪರ ಇರುವಂಥ ಆದೇಶವನ್ನು ಡಿಸ್ಟರ್ಬ್ ಮಾಡಿದ ತಕ್ಷಣ ಅದನ್ನು ಚಾಲೆಂಜ್ ಮಾಡುವಂಥ ಅವಕಾಶ ಇದೆ. ಮತ್ತು ಚಾಲೆಂಜ್ ಮಾಡಿದ ತಕ್ಷಣ ಅದು ಸುಪ್ರೀಂ ಕೋರ್ಟಲ್ಲಿ ಏನು ಪ್ರಕರಣ ಇದೆ ಅದಕ್ಕೆ ಜೊತೆಗೆ ಹೋಗಿ ಟ್ಯಾಗ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ರಾಜ್ಯದ ಹೈಕೋರ್ಟ್ನ ಜಡ್ಜ್ಮೆಂಟ್ ಬಹುತೇಕ ರಾಜ್ಯಕ್ಕೆ ಅಪ್ಲಿಕೇಬಲ್ ಆಗಿದ್ರು ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಡುವಂಥ ಒಂದು ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಅದು ವಿಚಾರಣೆ ಮಾಡುವಂಥ ತೀರ್ಪು ಅದು ಇಡೀ ದೇಶಕ್ಕೆ ಅನ್ವಯ ಆಗುವಂಥದ್ದು. ಈ ಸಂದರ್ಭದಲ್ಲಿ ಒಂದು ರಾಜ್ಯದ ಸರ್ಕಾರ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಅವಕಾಶಗಳು ಅಂದರೆ ಆ ರೀತಿ ಆಗುತ್ತೆ? ಅಲ್ಲ, ಇದು ರಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ ಆದ್ದರಿಂದ ಆಯಾ ರಾಜ್ಯಗಳಲ್ಲಿ ಒಂದೊಂದು ಥರದ ಪಾಲಿಸಿ ಇದೆ. ಕೆಲವು ಕಡೆ ಅಂದರೆ ಸಮವಸ್ತ್ರ ಕಡ್ಡಾಯ ಇಲ್ಲದೆ ಇರ್ಬೋದು, ಕೆಲವು ಕಡೆ ಇರಬೇಕು ಅಂತಿದೆ, ಕೆಲವು ಕಡೆ ಧಾರ್ಮಿಕ ಸಿಂಬಲ್ಗಳನ್ನು ಉಪಯೋಗಿಸಬಾರ್ದು ಅಂತ, ಕೆಲವು ಕಡೆ ಮಾಡಬೇಕು ಅಂತಿದೆ. ಇದೆಲ್ಲವೂ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಆಗ್ತದೆ. ಆದರೆ ಒಂದು ಪಾಲಿಸಿ ನಾನು ಪ್ರಶ್ನೆ ಮಾಡಿದ ವಿಷಯ ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಸೊ ಅದರ ನಂತರದಲ್ಲಿ ಬೇರೆ ರಾಜ್ಯಗಳು ಅದನ್ನು ಅಳವಡಿಸ್ಕೋಬೇಕಾಗ್ಬೋದು. ಈಗಾಗಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದರು, ಅಂದರೆ ನೇರವಾಗಿ ನಾವು ಈ ವಿಚಾರಗಳಿಗೆ ಹೋಗೋದಿಲ್ಲ, ಮುಖ್ಯಮಂತ್ರಿಯವರ ಜೊತೆ ಮಾತನಾಡ್ತೀನಿ, ಅದರ ಜೊತೆಗೆ ಒಂದಷ್ಟು ತಜ್ಞರ ಜೊತೆಗೆ ನಾನು ಮಾತನಾಡ್ತೀನಿ ಅನ್ನುವಂಥದ್ದು. ಅಂದರೆ ನೀವು ಕೂಡ ಈ ಹಿಂದೆ ಅದರಲ್ಲೆಲ್ಲ ಕೆಲಸ ಮಾಡಿದವರು ಆದಂಥ ಕಾರಣದಿಂದ ಸರ್ಕಾರದ ಜೊತೆಗೆ ಇದ್ದಂಥವ್ರ ತಾಂತ್ರಿಕವಾಗಿ ಮತ್ತು ಈ ವಕೀಲರ ಸಮಿತಿಗಳು ಇಂಥದ್ರಲ್ಲಿ ಯಾವುದು ಸಲಹೆ ಸೂಚನೆಗಳನ್ನು ಕೊಡ್ಬೋದು ಅಂತ? ಅಲ್ಲ, ನನ್ನ ಪ್ರಕಾರ ಈಗ ಅದನ್ನು ಮತ್ತೆ ಡಿಸ್ಟರ್ಬ್ ಮಾಡುವಂಥ ಸಂದರ್ಭವೇ ಇರಲಿಲ್ಲ. ಇಷ್ಟು ದಿವಸ ಮಾಡದೇ ಇದ್ದಿದ್ದು ಈಗ ಮಾಡುವಂಥ ಪ್ರಮೇಯವನ್ನು ಇರಲಿಲ್ಲ. ಆದರೆ ಈಗ ಮಾಡಿದಂಥ ಸಂದರ್ಭದಲ್ಲಿ ಚಾಲೆಂಜ್ ಮಾಡುವಂಥ ಅವಕಾಶಗಳಿದೆ, ಚಾಲೆಂಜ್ ಮಾಡ್ತಾರೆ ಕೂಡ. ಮತ್ತು ಇವರು ವಿಡ್ರಾ ಮಾಡಿದ ತಕ್ಷಣ ಕೇಸ್ ಇನ್ಫ್ರಾಕ್ಚರ್ಸ್ ಖಂಡಿತ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಹೌದು, ಅಂದರೆ ನಿರರ್ಥಕ ಅಂತ ಹೇಳ್ತಾರೆ. ಈಗ ಒಂದು ಆದೇಶದ ಬೇಸನ್ನೇ ತೆಗೆದಾಗ ಅದು ಅದರ ಬಗ್ಗೆ ಇನ್ನು ಮುಂದಿನ ವಿಚಾರಣೆ ಅವಶ್ಯಕತೆ ಇಲ್ಲ, ನಿರರ್ಥಕ ಅಂತ ಕರಿತೀವಿ ನಾವು ಅದನ್ನು. ಆ ಥರ ಆಗಲ್ಲ ಈ ಪ್ರಕರಣ ಅಂತ. ಇದರಲ್ಲಿ ಇನ್ನೂ ಕೂಡ ಉಡುಪಿಯ ಏನು ಆಡಳಿತ ಸಂಸ್ಥೆಯ ತೀರ್ಮಾನ ಹೀಗೆ ಇನ್ನು ಬದಲಾಗದೇ ಇರೋದರಿಂದ ಸರ್ಕಾರ ಹೊಸದಾಗಿ ರೂಲ್ಸ್ ಅಥವಾ ಹೊಸ ನೋಟಿಫಿಕೇಷನ್ ತಂದು ಅಪ್ಲೈ ಮಾಡಿದ್ರೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ. ಹೊರತಾಗಿ ಈಗಿರುವಂಥ ಪ್ರಕರಣವನ್ನು ಅದರಿಂದ ಏನು ತೊಂದರೆ ಆಗಲ್ಲ ನನ್ನ ಪ್ರಕಾರ. ಈ ವಿಚಾರದಲ್ಲಿ ಅಂದರೆ ಈ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದರೆ, ಅಂದರೆ ಈಗಾಗಲೇ ಅದನ್ನೊಂದು ಮುಗಿಸುವಂಥ ಕೆಲಸಗಳಾಗಿದೆ, ಕೋರ್ಟಲ್ಲಿದೆ, ಅದೆಲ್ಲ ಆಗ್ತಾ ಇದೆ. ಒಂದು ಸರ್ಕಾರಗಳು ಈ ರೀತಿಯಾಗಿ ಮಾಡಿದಂಥ ಸಂದರ್ಭಗಳಲ್ಲಿ ಅದು ಮತ್ತೆ ಸಂಘರ್ಷದ ವಾತಾವರಣ ಸೃಷ್ಟಿ ಮಾಡೋದಿಲ್ಲ? ಸಂಘರ್ಷದ ವಾತಾವರಣ ಅಂದರೆ ಲಾ ಆ್ಯಂಡ್ ಆರ್ಡರ್ ಯಾವತ್ತೂ ಕೂಡ ಒಂದು ಸ್ಟೇಟ್ ಸಬ್ಜೆಕ್ಟ್. ಅವರು ಅದನ್ನು ಸರ್ಕಾರ ಪೊಲೀಸ್ ವ್ಯವಸ್ಥೆ ಮುಖಾಂತರ ಅಥವಾ ಗೃಹ ಇಲಾಖೆ ಮುಖಾಂತರ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರನೇ ಇರುವಂಥದ್ದು ಆ ಇಲಾಖೆ.
ಹಾಗೆ ಅಂತೇಳಿ ಅದೇ ಒಂದು ಕಾರಣಕ್ಕೋಸ್ಕರ ಸರ್ಕಾರದ ಪಾಲಿಸಿನೇ ಬದಲಾಯಿಸ್ಬೋದಾ ಅಥವಾ ಅದು ಸಂವಿಧಾನದ ಹಕ್ಕು ಸಮಾನತೆಯ ಹಕ್ಕೇನಿದೆ ಅದರ ವಿರುದ್ಧವಾಗಿ ಆಗಲ್ವಾ ಅನ್ನೋಂತಹ ಲೀಗಲ್ ಆ್ಯಂಗಲ್ ಒಂದಿದೆ ಇದಕ್ಕೆ. ಹಾಗಾಗಿ ಸಂವಿಧಾನದ ಆಶೋತ್ತರವನ್ನು ಈಡೇರಿಸಿದರೆ ಅದರಲ್ಲೇ ಹೇಳ್ತಾರೆ ಸಮಾನತೆಯನ್ನು ನೀವು ತರಬೇಕು ಅಂತ. ಈ ಸಮಾನತೆಯನ್ನು ತರಬೇಕು ಅಂತ ಸಂವಿಧಾನ ಹೇಳಿದ್ದಾಗ ಅದರ ಹೊರತಾಗಿ ಒಂದು ಅಸಮಾನತೆಯನ್ನು ತೋರಿಸ್ಪಡಿಸಿದಂಗೆ ಆಗುತ್ತೆ ಇದರಲ್ಲಿ ಅಂತ. ಭಾಳ ಸಿಂಪಲ್ ಪ್ರಶ್ನೆ, ನಿಮ್ಮ ಹತ್ರ ಕೇಳ್ಬೋದೋ ಗೊತ್ತಿಲ್ಲ. ಆದರೆ ಈಗ ಹಿಜಾಬ್ ಕಾನೂನನ್ನು ಸಿದ್ದರಾಮಯ್ಯನವರು ರದ್ದುಪಡಿಸಿದರೆ ಮುಂದೆ ಹಿಜಾಬ್ನ ಜೊತೆಗೆ ಕೇಸರಿ ಶಾಲುಗಳನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಮತ್ತೆ ಬರಲಿಕ್ಕೆ ಆರಂಭ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಶಾಲಾಡಳಿತ ಅಥವಾ ಸರ್ಕಾರ ಅದನ್ನು ತಡೆಯೋದಕ್ಕೆ ಸಾಧ್ಯ ಇದೆಯಾ, ನಿಲ್ಲಿಸ್ಲಿಕ್ಕೆ ಆಗುತ್ತಾ? ಅಂದರೆ ಹಿಜಾಬ್ ಹಾಕ್ಕೊಂಡು ಬರ್ತಾರೆ, ಅತ್ತೆ ಆ ಕಡೆಯಿಂದ ಕೇಸರಿ ಕೂಡ ಹಾಕ್ಕೊಂಡು ಬಂದರೆ ನಾವು ತಡಿಲಿಕ್ಕೆ ಸಾಧ್ಯ ಇದೆ? ಹಿಜಾಬನ್ನು ತಡೀಲಿಕ್ಕೆ ಪ್ರಯತ್ನ ಪಟ್ಟರೆ ಬಹುಶಃ ಅವತ್ತಿನ ಪ್ರಕರಣಗಳೆಲ್ಲ ಆಯ್ತಲ್ಲ, ಹಿಂದೆ ಬಂದಿತ್ತು ಕೇಸರಿ ಶಾಲೆ ಹಾಕುವಂಥದ್ದು ಅದು ಮುಂದುವರಿಬೋದು. ಯಾಕೆಂದರೆ ಅವರವರ ಇಚ್ಛೆಗೆ ಬೇಕಾದ ವಸ್ತ್ರವನ್ನು ಧರಿಸ್ಬೋದು, ಆಹಾರವನ್ನು ಸೇವಿಸ್ಬೋದು ಅಂತ CM ಹೇಳ್ತಾರೆ ಅಂತ ಆದಾಗ ಅದನ್ನು ಹಾಕುವಂಥದ್ದು ಸಹಜ ಅಂತ. ಹಾಗೆ ಆ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ನಿಯಂತ್ರಣದಿಂದ ಹೊರಗಡೆ ಹೋಗ್ಬೋದು ಅಂತ ಅನಿಸುತ್ತಾ? ಇಲ್ಲ, ಅಲ್ಲಿ ಏನಾಗುತ್ತೆ, ಸರ್ಕಾರ ಶಾಲೆಗಳು ಅಂತಾದಾಗ ಸಮಾನತೆ ಕೊಡಲೇಬೇಕು. ಒಂದು ಪಂಗಡಕ್ಕೆ ನೀವು ಹಿಜಾಬ್ ಹಾಕ್ಕೊಂಡು ಬರ್ಲಿಕ್ಕೆ ಬಿಟ್ಟಾಗ ಇನ್ನೊಂದು ಪಂಗಡ ಶಾಲೆ ಹಾಕ್ಕೊಂಡು ಬರ್ಲಿಕ್ಕೆ ಬಿಡಲೇಬೇಕಾಗತ್ತೆ. ಅದು ನಮ್ಮ ಹಕ್ಕು ಅಂತಾರೆ ಅವರು, ನಮ್ಮ ಸಂಪ್ರದಾಯ ಅಂತಾರೆ ಅವರು. ಆವಾಗ ಇದು ಸಹಜವಾಗಿ ಆಗ್ಬೋದು. ಬಟ್ ಅದನ್ನು ಈ ಸರ್ಕಾರ ಮೈಮೇಲೆ ಹಾಕ್ಕೊಂಡು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಾಗ ಆಗ್ತದೆ. ಈಗ ಏನು ಸೆಟ್ಲ್ ಆಗಿದೆ ಅದನ್ನು ಅನ್ಸೆಟ್ಲ್ ಮಾಡಲಿಕ್ಕೆ ಹೊರಟಂಗೆ ಕಾಣ್ತಾ ಇದೆ. ಇದರಲ್ಲಿ ಕೊನೆಯ ಪ್ರಶ್ನೆ ಸರ್, ಈಗ ಇದರಲ್ಲಿ ಈ ವಿಚಾರಕ್ಕೆ ಅವರು ಒಂದು ಆದೇಶ ವಾಪಸ್ ಪಡೆಯುವ ಮೊದಲೇ ಯಾರಾದರೂ ಕೋರ್ಟಿಗೆ ಹೋದರೆ, ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ರೆ ಕೋರ್ಟ್ ಏನಾದರೂ ಇಂಟರ್ಫಿಯರ್ ಆಗ್ಬೋದಾ ಈ ವಿಚಾರ? ಇಲ್ಲ, ಆದೇಶ ಹೋಗೋ ಮೊದಲು ಪ್ರಿಮೆಚ್ಯೂರ್ ಅಂತ ಹೇಳ್ತಾರೆ. ಹೋಗುವಂಥ ಸಂದರ್ಭ ಮತ್ತು ಅಂಥ ಸನ್ನಿವೇಶ ಕಡಿಮೆ ಇರ್ತದೆ. ಯಾರಾದರೂ ಹೋದರೆ ಸುಪ್ರೀಂ ಕೋರ್ಟ್ ಹೇಗೆ ತಗೊಳ್ತದೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಯಾಕೆಂದರೆ ಎರಡೂ ಸಾಧ್ಯತೆಯೂ ಇದೆ. ಅಂದರೆ ಇಂಟರ್ಫಿಯರ್ ಆಗಲೂಬೋದು, ಆಗದೇನೂ ಇರ್ಬೋದು. ಆಗಬಾರ್ದು ಅಂತೇನಿಲ್ಲ. ಡಿಪೆಂಡ್ಸ್ ಅಪಾನ್ ಫ್ಯಾಕ್ಟ್ಸು, ಸರ್ಕಮ್ಸ್ಟ್ಯಾನ್ಸು ಎಲ್ಲದರ ಮೇಲೆ ಹೋಗುತ್ತೆ ಅದು. ಇದಿಷ್ಟು ನ್ಯಾಯವಾದಿಗಳಾದಂಥ ಅರುಣ್ ಶ್ಯಾಮ್ ಅವರ ಮಾತು. ಒಟ್ಟಾರೆಯಾಗಿ ಏನಂದರೆ ಕಾನೂನು ಹೋರಾಟ ಪ್ರಮುಖವಾಗಿ ಒಂದು ಕಡೆಯಿಂದ ನಡೀತಾ ಇದೆ. ಹಾಗಾಗಿ ಕಾನೂನು ಹೋರಾಟದ ಮಧ್ಯೆ ಸರ್ಕಾರ ಈ ರೀತಿಯ ನಡೆಗೆ ಹೋಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಮತ್ತೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ಹಾಗಾಗಿ ಮುಂದಿನ ನಡೆ ಸರ್ಕಾರದ ಕಡೆ, ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ಎಲ್ಲ ಹಂತಗಳು ಕೂಡ ನಿಂತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.